ಬಸವನಗುಡಿ ನಿವಾಸದಲ್ಲಿ ಮುಂದುವರೆದ ಮಹಜರು ಪ್ರಕ್ರಿಯೆ. ಸುಮಾರು 3.5 ಗಂಟೆಗಳಿಂದಲೂ ಕೂಡ ಮಹಜರು ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಬಸವನಗುಡಿ ನಿವಾಸದಲ್ಲಿ ಮುಂದುವರೆದಿದೆ ಮಹಜರು ಪ್ರಕ್ರಿಯೆ. ಸುಮಾರು 3.5 ಗಂಟೆಗಳಿಂದ ಕೂಡ ಮಹಜರು ಪ್ರಕ್ರಿಯೆ ಮುಂದುವರಿತಾನೆ ಇದೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ಇರುವಂತ ಎಚ್ ಡಿ ರೇವಣ್ಣರ ನಿವಾಸದಲ್ಲಿ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಘಟನೆ ನಡೆದ ಸ್ಥಳಗಳ ಮಹಜರನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸಂತ್ರಸ್ತೆಯನ್ನ ಕರೆತಂದು ಎಸ್ಐಟಿ ಇಂದ ಮಹಜರು ಪ್ರಕ್ರಿಯೆ ಮಾಡಲಾಗ್ತಾ ಇದೆ. ಇದರಲ್ಲೂ ಕಾನೂನು ಉಲ್ಲಂಘನೆ ಮಾಡಿದಂತ ಆರೋಪ ಇದೀಗ ಕೇಳಿ ಬಂದಿದೆ. ಎಚ್ ಡಿ ರೇವಣ್ಣ ಪರ ವಕೀಲ ಗೋಪಾಲ್ ಈ ಬಗ್ಗೆ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಎಚ್ ಡಿ ರೇವಣ್ಣರ ಬೆಂಗಳೂರಿನ ಬಸವನಗುಡಿ ನಿವಾಸದಲ್ಲೂ ಕೂಡ ಸ್ಥಳ ಮಹಜರು ಪ್ರಕ್ರಿಯೆ ಆಗ್ತಾ ಇದೆ. ಇದರ ಬಗ್ಗೆ ವಕೀಲರು ಈಗ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಹೊಳೆನರಸೀಪುರ ಆಯಿತು, ಹಾಸನ ಆಯಿತು, ಬೆಂಗಳೂರಿನ ಸರದಿ. ಬೆಂಗಳೂರಿನ ಬಸವನಗುಡಿಯಲ್ಲಿ ಇರೋ ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ನಿವಾಸಕ್ಕೆ ಈಗ ಕರ್ತಂದು ಸಂತ್ರಸ್ತೆಯನ್ನ ಈಗ ಮಹಜರು ಮಾಡೋ ಅಂತ ಪ್ರಕ್ರಿಯೆ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಬೆಂಗಳೂರಿನ ಬಸವನಗುಡಿಯ ಎಚ್ ಡಿ ರೇವಣ್ಣರ ನಿವಾಸದ ಬಳಿಯಿಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ನೋಡಿ, ಈಗ ಹೊಳೆನರಸೀಪುರ ಆಯಿತು, ಹಾಸನ ಆಯಿತು, ಬೆಂಗಳೂರಿನ ಬಸವನಗುಡಿಯ ಸರದಿ. ಒಂದ್ ಕಡೆ ವಕೀಲರ ಗಂಭೀರ ಆರೋಪ. ಪ್ರಕ್ರಿಯೆ ಹೇಗೆ ನಡೀತಾ ಇದೆ? ವಕೀಲರ ಆರೋಪದ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ ಶಿವಕುಮಾರ್. ಕಳೆದ 3.5 ಗಂಟೆಗಳಿಂದಲೂ ಕೂಡ ಎಚ್ ಡಿ ರೇವಣ್ಣ ಅವರ ಬಸವನಗುಡಿ ನಿವಾಸದಲ್ಲಿ ಮಾಜರ್ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಆಕೆ ಸಂತ್ರಸ್ತ ಮಹಿಳೆ ಏನಿದ್ದಾಳೆ, ಆಕೆ ಕೊಟ್ಟಂತ ಹೇಳಿಕೆ ಅನ್ವಯವಾಗಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿ ಹೇಳಿಕೆಯನ್ನ ದಾಖಲು ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಬೆಳಿಗ್ಗೆ 11:20 ಸುಮಾರಿಗೆ ಬಸವನಗುಡಿ ನಿವಾಸಕ್ಕೆ ಬಂದಂತ ಎಸ್ಐಟಿ ಅಧಿಕಾರಿಗಳು ಇಬ್ಬರು ಮಹಿಳಾ ಅಧಿಕಾರಿಗಳ ನೇತೃತ್ವದ ತಂಡದಿಂದ ಹೇಳಿಕೆಯನ್ನು ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಕಳೆದ 2 ದಿನಗಳ ಹಿಂದೆ ಹೊಳೆನರಸೀಪುರದಲ್ಲೂ ಕೂಡ ಮಾಜರ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಸಂತ್ರಸ್ತ ಮಹಿಳೆ ತನಿಖಾಧಿಕಾರಿಗಳ ಮುಂದೆ, ಜೊತೆಗೆ 164 ಸ್ಟೇಟ್ಮೆಂಟ್ ಅಂದ್ರೆ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡುವಂತ ಸಂದರ್ಭದಲ್ಲಿ ಆಕೆ ಬೆಂಗಳೂರಿನ ಮನೆಯಲ್ಲೂ ಕೂಡ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ಲು. ಪ್ರಮುಖವಾಗಿ ಮಧುಸೂದನ್, ಒಂದು ಅಂಶವನ್ನು ನಾವು ಗಮನಿಸುವಂತದ್ದಾದ್ರೆ, ಹೊಳೆನರಸೀಪುರದಲ್ಲಿ ದಾಖಲಾದಂತಹ FIR ಪ್ರಕರಣದಲ್ಲಿ ಎಲ್ಲೂ ಕೂಡ ಬಸವನಗುಡಿ ನಿವಾಸದ ಉಲ್ಲೇಖ ಇಲ್ಲ. ಆದ್ರೆ ಆಕೆ 161 ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ, ಅಂದ್ರೆ 161 ಸ್ಟೇಟ್ಮೆಂಟ್ ತನಿಖಾಧಿಕಾರಿಗಳ ಮುಂದೆ ಕೊಡುವಂಥದ್ದು. ತನಿಖಾಧಿಕಾರಿಗಳು ಸಂತ್ರಸ್ತ ಮಹಿಳೆಯರು ಕೊಟ್ಟಂತ 161 ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ FIR ಅನ್ನು ದಾಖಲು ಮಾಡ್ತಾರೆ. FIR ದಾಖಲಾದಂತ ನಂತರದಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಆಗಿರೋದ್ರ ಹಿನ್ನೆಲೆಯಲ್ಲಿ ಸಂತ್ರಸ್ತ ಮಹಿಳೆಯನ್ನ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆಕೆಯಿಂದ 164 ಸ್ಟೇಟ್ಮೆಂಟ್ ಮಾಡುವಂತ ಕೆಲಸವನ್ನು ಮಾಡುವಂಥದ್ದು. ಆಕೆ 161 ಸ್ಟೇಟ್ಮೆಂಟ್ ಕೊಟ್ಟಂತ ಸಂದರ್ಭದಲ್ಲಿ ಏನಾದರೂ ಉಲ್ಲೇಖವನ್ನು ಮಾಡೋದು ಮರೆತರೂ ಕೂಡ 164 ಸ್ಟೇಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಆಕೆ ಮತ್ತೆ ಅಡಿಷನಲ್ ಆಗಿ ಸೇರಿಸಬಹುದು. 164 ಸ್ಟೇಟ್ಮೆಂಟ್ ಏನಾಗುತ್ತೆ ಅದೇ ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರ್ಬೋದು, ಜೊತೆಗೆ ಅತ್ಯಾಚಾರ ಪ್ರಕರಣಗಳಲ್ಲಿ ಫೈನಲ್ ಆಗುವಂಥದ್ದು. ಆಕೆ ಕೊಟ್ಟಂತ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ, ಅಂದ್ರೆ 164 ಸ್ಟೇಟ್ಮೆಂಟ್ ನ ಆಧಾರದಲ್ಲಿ ಆಕೆ ಬಸವನಗುಡಿ ನಿವಾಸದಲ್ಲೂ ಕೂಡ ತನ್ನ ಮೇಲೆ ಲೈಂಗಿಕ ಶೋಷಣೆ ಆಗಿದೆ ಅಂತೇಳಿ ಆಕೆ ಉಲ್ಲೇಖಿಸಿದ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಇವತ್ತು ಬಸವನಗುಡಿ ನಿವಾಸದಲ್ಲಿ ಕಳೆದ 3.5 ಗಂಟೆಗಳಿಂದಲೂ ಕೂಡ ಮಾಜರ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಆಕೆ ಪ್ರಮುಖವಾಗಿ ಉಲ್ಲೇಖವನ್ನು ಮಾಡಿರುವಂಥದ್ದು, ಸ್ಟೋರ್ ರೂಮ್ ನಲ್ಲಿ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ರೇವಣ್ಣ ಅವರು ಹಣ್ಣು ಕೊಡುವಂತ ನೆಪದಲ್ಲಿ ಬಂದು ನನ್ನ ಮೈಯನ್ನ ಮುಟ್ತಿದ್ರು. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ಹಿಂಬದಿಯಿಂದ ಬಂದು ನನ್ನ ಹೊಟ್ಟೆಯನ್ನ ಟಚ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ರು. ಜೊತೆಗೆ ರೇವಣ್ಣ ಅವರು, ಭವಾನಿ ರೇವಣ್ಣ ಅವರು ಮನೆಯಲ್ಲಿ ಇಲ್ದಂತ ಸಂದರ್ಭದಲ್ಲಿ ತಮ್ಮ ಕೊಠಡಿಗೆ ಕರೀತಿದ್ರು ಅಂತೇಳಿ ಆಕೆ ನೇರವಾಗಿ ಆರೋಪವನ್ನ ಮಾಡಿರುವಂಥದ್ದು. ಆಕೆ ಕೊಟ್ಟಂತ ದೂರಿನ ಅನ್ವಯವಾಗಿ ಎಚ್ ಡಿ ರೇವಣ್ಣ ಅವರು A1 ಆರೋಪಿ ಆದ್ರೆ ಪ್ರಜ್ವಲ್ ರೇವಣ್ಣ ಅವರು A2 ಆರೋಪಿ ಆಗಿರುವಂಥದ್ದು. ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಜರ್ ನಡೀತಿರುವಂಥದ್ದು. ಇದೇ ಪ್ರಕರಣದಲ್ಲಿ 2ನೇ ಬಾರಿಗೆ ಎಸ್ಐಟಿ ಅಧಿಕಾರಿಗಳು ಮಾಜರನ್ನು ನಡೆಸಿರುವಂಥದ್ದು. ಸುಮಾರು 60-40 ಡೈಮೆನ್ಷನಲ್ಲಿ ಇರುವಂತಹ 3 ಫ್ಲೋರ್ನ ಬೃಹತ್ ಕಟ್ಟಡ ಇದು. ಇಲ್ಲಿ ಸೂರಜ್ ರೇವಣ್ಣ ಅವರು ವಾಸವಿರ್ತಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಆದರೆ ಇವತ್ತು ಎಸ್ಐಟಿ ಅಧಿಕಾರಿಗಳು ಬಂದು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ ಅವರ ಕುಟುಂಬಸ್ಥರು ಯಾರು ಕೂಡ ಮನೆಯಲ್ಲಿ ಇರಲಿಲ್ಲ. ಕೇವಲ ಮನೆಯ ಭದ್ರತಾ ಸಿಬ್ಬಂದಿಗಳು, ಜೊತೆಗೆ ಮನೆಯಲ್ಲಿ ಕೆಲಸ ಮಾಡುವಂಥವ್ರು ಮಾತ್ರ ಇದ್ರು ಅನ್ನೋ ಮಾಹಿತಿ ಬರ್ತಿರುವಂಥದ್ದು. ಆದರೆ ಎಸ್ಐಟಿ ಅಧಿಕಾರಿಗಳು ದಾಳಿ ಅಂದ್ರೆ ಇಲ್ಲಿ ಮಾಜರ್ಗೆ ಬಂದಂಥ ಸಂದರ್ಭದಲ್ಲಿ ಅವರ ಮನೆಯ ಕೆಲಸದವ್ರಿಗೆ ನೋಟಿಸ್ ಕಾಪಿಯನ್ನ ಕೊಟ್ಟು ಮಾಜರನ್ನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನ ಬರ್ತಿರುವಂಥದ್ದು. ಆದ್ರೆ ಹೊಳೆನರಸೀಪುರದಲ್ಲಿ ಮಾಜರ್ ಮಾಡುವಂತಹ ಸಂದರ್ಭದಲ್ಲಿ ಅವರ ಪರವಾದಂತ ವಕೀಲ ಗೋಪಾಲ್ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಮಾಜರ್ ಮಾಡುವಂತಹ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ, ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತ
ಅಂದ್ರೆ ಅವ್ರ ಮೇಲೆ ಏನು ಆರೋಪಗಳು ಬಂದಿದೆ, ಅವ್ರ ಮೇಲೆ ದಾಖಲಾಗಿರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಾಜರ್ ನಡೆಸುವಂತಹ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರ ಪರವಾಗಿ ನೀವು ಮಾಜರ್ ಮಾಡುವಂತಹ ಸ್ಥಳದಲ್ಲಿ ಹಾಜರಿರಬೇಕು ಅಂತೇಳಿ SIT ಪೊಲೀಸರು ವಕೀಲ ಗೋಪಾಲ್ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಸ್ವತಃ ಭವಾನಿ ರೇವಣ್ಣ ಅವ್ರಿಗೆ ಅನಾರೋಗ್ಯ ಸಮಸ್ಯೆ ಇದೆ, ಹೀಗಾಗಿ ನಮ್ಮ ಕುಟುಂಬದ ಪರವಾಗಿ ವಕೀಲ ಗೋಪಾಲ್ ಅವರು ಹಾಜರಾಗ್ತಾರೆ ಅಂತೇಳಿ ಏನು ರೇವಣ್ಣ ಅವರ ಕುಟುಂಬಸ್ಥರು ಕೂಡ SIT ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದು. ಅದರಂತೆ ಗೋಪಾಲ್ ಅವರು ಕಳೆದ 2 ದಿನಗಳ ಹಿಂದೆ ಆದಂತ ಹೊಳೆನರಸೀಪುರದ ಮಾಜರಲ್ಲಿ ಹಾಜರಾಗಿರು. ಆದ್ರೆ ಇವತ್ತು SIT ಅಧಿಕಾರಿಗಳು ನಿನ್ನೆ ಫೋನ್ ಅನ್ನ ಮಾಡಿದ್ರು, ಇವತ್ತು ನೋಟಿಸ್ ಕಾಪಿಯನ್ನು ಕೂಡ ಸರ್ವ್ ಮಾಡಿದ್ದಾರೆ. ಮಾಜರ್ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಮೊದಲೇ ತಿಳಿಸಿದ್ರು. ಆದ್ರೆ ಮಾಜರ್ ಮಾಡುವಂತ ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮನ್ನ ಹೊರಗಿಟ್ಟು SIT ಅಧಿಕಾರಿಗಳು ಮಾಜರನ್ನ ನಡೆಸ್ತಾ ಇದ್ದಾರೆ. ಏಕಪಕ್ಷೀಯವಾಗಿ ಓರ್ವ ವ್ಯಕ್ತಿಯ ಸೂಚನೆಯಂತೆ, ಒಂದು ಪಕ್ಷದ ಸೂಚನೆಯಂತೆ ಮಾಜರನ್ನ ನಡೆಸ್ತಿದ್ದಾರೆ. ಇದು ಕಾನೂನು ಬಾಹಿರ ಅಂತೇಳಿ HD ರೇವಣ್ಣ ಅವರ ಪರ ವಕೀಲರು ಆರೋಪನ ಮಾಡ್ತಿರುವಂತದ್ದು. ಮಧುಸೂದನ್, ಇನ್ನು ಶಿವಕುಮಾರ್, ನಾವು ನೋಡ್ತಾ ಇದ್ದೀವಿ ಸ್ಥಳದಲ್ಲಿ ಮಹಜರು ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಮನೆಯಲ್ಲಿ ಯಾರೂ ಇಲ್ಲ ಅನ್ನೋ ಆರೋಪ ಒಂದ್ ಕಡೆ, ಇನ್ನು ಅಂದಾಜು ಎಷ್ಟು ಹೊತ್ತುಗಳ ಕಾಲ ಈ ಮಹಜರು ಪ್ರಕ್ರಿಯೆ ನಡೀಬಹುದು ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆಯಾ ಶಿವಕುಮಾರ್? ಹೇಗೆ ಕಳೆದ 3.5 ತಾಸಿನಿಂದಲೂ ಕೂಡ ಮಾಜರ್ ಪ್ರಕ್ರಿಯೆ ನಡೀತಿರುವಂತದ್ದು. ಅಂದ್ರೆ ಬೆಳಿಗ್ಗೆ 11:20 ಸುಮಾರಿಗೆ ಬಸವನಗುಡಿಯ HD ರೇವಣ್ಣ ಅವರ ನಿವಾಸಕ್ಕೆ SIT ಅಧಿಕಾರಿಗಳು ಬರುವಂತದ್ದು. ಬಂದಂತ ನಂತರದಲ್ಲಿ ಮನೆಯ ಭದ್ರತಾ ಸಿಬ್ಬಂದಿ ಜೊತೆಗೆ ಮನೆಯಲ್ಲಿ ಒಳಗಡೆ ಕೆಲಸ ಮಾಡುವಂತಹ ಸಿಬ್ಬಂದಿ ಇರ್ತಾರೆ, ಅವರ ಗಮನಕ್ಕೆ ತಂದು ಅವ್ರಿಗೂ ಕೂಡ ಒಂದು ನೋಟಿಸ್ ಕಾಪಿಯನ್ನ ಕೊಟ್ಟು ಮಾಜರನ್ನ ಶುರು ಮಾಡಿರುವಂತದ್ದು. ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಇನ್ನೂ 1 ತಾಸುಗಳ ಕಾಲ ಮಾಜರ್ ಪ್ರಕ್ರಿಯೆ ಮುಂದುವರೆದಿದೆ ಅನ್ನೋ ಮಾಹಿತಿ ಬರ್ತಿರುವಂತದ್ದು. ಅಂದ್ರೆ ಸರಿಸುಮಾರು 4:30ಯಿಂದ 5 ಗಂಟೆಗಳ ಕಾಲ ಬಸವನಗುಡಿಯ ರೇವಣ್ಣ ಅವರ ನಿವಾಸದಲ್ಲಿ ಮಾಜರನ್ನ SIT ಅಧಿಕಾರಿಗಳು ಮಾಡ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಯಾಕೆ ಮಾಜರ್ ಪ್ರಕ್ರಿಯೆ ಇಷ್ಟೊಂದು ತಡ ಆಗುತ್ತೆ ಅಂತೇಳಿ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಇಲ್ಲಿ ತಡ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆಕೆ ಕೊಡುವಂತ ಪ್ರತಿಯೊಂದು ಸ್ಟೇಟ್ಮೆಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಕೆ ಮನೆಯ ಯಾವ ಸ್ಥಳದಲ್ಲಿ ಆಕೆ ಮೇಲೆ ಲೈಂಗಿಕ ಶೋಷಣೆ ಆಯಿತು ಅನ್ನೋದನ್ನ ಆಕೆ ವಿಡಿಯೋಗ್ರಫಿಯಲ್ಲಿ ಹೇಳಬೇಕಾಗುತ್ತೆ. ಅಂದ್ರೆ ಇಡೀ ಪ್ರೊಸೆಸಿಂಗ್ ಕಂಪ್ಲೀಟ್ ಆಗಿ ವಿಡಿಯೋಗ್ರಫಿ ಆಗುವಂಥದ್ದು. ಅಂದ್ರೆ ಆಕೆ ಕೊಡುವಂತ ಹೇಳಿಕೆಗಳನ್ನ ಸ್ವತಃ SITಯ ಮಹಿಳಾ ಅಧಿಕಾರಿಗಳು ರೆಕಾರ್ಡ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಮನೆಯ ಯಾವ ಭಾಗದಲ್ಲಿ ಅಂದ್ರೆ ಹಾಲ್ ಆಗಿರ್ಬೋದು, ರೂಮ್ ಆಗಿರ್ಬೋದು, ಸ್ಟೋರ್ ರೂಮ್ ಆಗಿರ್ಬೋದು, ಅಡುಗೆ ಮನೆ ಆಗಿರ್ಬೋದು, ಆಕೆ ಇಂಥ ಸ್ಥಳದಲ್ಲಿ ಇಂಥ ದಿನದಲ್ಲಿ ನನಗೆ ಈ ರೀತಿಯಾದಂಥ ಲೈಂಗಿಕ ಶೋಷಣೆ ಆಯಿತು ಅಂತೇಳಿ ಆಕೆ ಉಲ್ಲೇಖವನ್ನು ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಕೂಡ ಅಂದ್ರೆ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆಕೆ ಹೇಳಿಕೆ ಕೊಡ್ತಾಳೆ, ಇಂಥ ದಿನ ನನಗೆ ಈ ರೀತಿಯಾದಂಥ ಶೋಷಣೆ ಆಯಿತು, ಇಲ್ಲಿ ಇಂತಿಷ್ಟು ಜನ ಇದ್ರು, ಜೊತೆಗೆ ನನ್ನನ್ನು ಹೊರತಾಗಿ ಬೇರೆ ಯಾರೆಲ್ಲ ಮನೆಯಲ್ಲಿ ಇದ್ರು ಅಂತೇಳಿ ಆಕೆ ಹೇಳಿಕೆಯನ್ನು ಕೊಡುವಂಥದ್ದು. ಆಕೆ ಕೊಟ್ಟಂತ ಹೇಳಿಕೆಯಲ್ಲಿ ಇದ್ದಂಥ ವ್ಯಕ್ತಿಗಳು ಇವತ್ತೇನಾದರೂ ಅದೇ ಮನೆಯಲ್ಲಿ ಕೆಲಸವನ್ನ ಮಾಡ್ತಿದ್ರು, ಅವರಿಂದನೂ ಕೂಡ ಹೇಳಿಕೆ ಪಡ್ಕೊಳ್ಳುವಂಥ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ಇದು ಲೈವ್ ಎವಿಡೆನ್ಸ್ ಆಗುತ್ತೆ. ಇದನ್ನ ಹೊರತುಪಡಿಸಿದ್ರೆ ಆಕೆ ಮೆನ್ಷನ್ ಮಾಡುವಂಥ ದಿನಾಂಕ ಆಗಿರ್ಬೋದು, ಅವತ್ತಿನ ದಿನ ಆ ಮನೆಯಲ್ಲಿ ಇದ್ದಂಥ ವಸ್ತುಗಳಾಗಿರ್ಬೋದು, ಜೊತೆಗೆ ಬೆಡ್ರೂಮ್ನಲ್ಲಿ ಆಗಿರ್ಬೋದು, ಹಾಲ್ನಲ್ಲಿ ಆಗಿರ್ಬೋದು, ಕಿಚನಲ್ಲಿ ಆಗಿರ್ಬೋದು, ಯಾವೆಲ್ಲ ವಸ್ತುಗಳಿದ್ವು, ಯಾವೆಲ್ಲ ವಸ್ತುಗಳು ಘಟನೆಗೆ ಸಾಕ್ಷಿಯಾಗಿದ್ವು ಅಂತೇಳಿ ಆಕೆ ಹೇಳ್ತಾಳೆ. ಅವುಗಳೆಲ್ಲವನ್ನು ಕೂಡ ವಿಡಿಯೋಗ್ರಫಿ ಜೊತೆಗೆ ಫೋಟೋಗಳನ್ನು ತಗೊಳ್ಳುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡುವಂಥದ್ದು. ಜೊತೆಗೆ ಅವತ್ತಿನ ದಿನ ಆ ಸಂತ್ರಸ್ತ ಮಹಿಳೆ ಜೊತೆಗೆ ಆರೋಪಿತ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು ಇದೇ ಲೊಕೇಶನಲ್ಲಿ ಇದ್ರ ಅನ್ನೋದನ್ನ ಟವರ್ ಡಂಪ್ ತೆಗೆಯುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಾರೆ. ಆದರೆ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ಗಳನ್ನು FIR ಆಗ್ತಿದ್ದಂಗೆ ಕಲೆಕ್ಟ್ ಮಾಡುವಂಥ ಕೆಲಸವನ್ನು SIT ಅಧಿಕಾರಿಗಳು ಈಗ ಆಲ್ರೆಡಿ ಮಾಡಿದ್ದಾರೆ. ಆದರೆ ಇವತ್ತು ಮಾಜರ್ ಮಾತ್ರ ನಡೆಯುತ್ತೆ. ಅಂದರೆ ವಿಡಿಯೋಗ್ರಫಿ ಮೂಲಕವಾಗಿ ಆಕೆ ಕೊಡುವಂಥ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಿರುವಂಥದ್ದು ಮಧು. ಆದರೆ ಕಳೆದ 3.5 ಗಂಟೆಗಳಿಂದಲೂ ಕೂಡ ಮಾಜರ್ ಪ್ರಕ್ರಿಯೆ ಮುಂದುವರೆದಿದ್ದು ಪಂಚರ ಸಮ್ಮುಖದಲ್ಲಿ ಪಂಚನಾಮೆ ಆಗುತ್ತೆ. ಮಾಜರ್ ಮುಗಿದ ನಂತರದಲ್ಲಿ 5 ಜನರ ಸಮ್ಮುಖದಲ್ಲಿ ಪಂಚನಾಮೆಯನ್ನು ಮಾಡಿ ಒಂದು ಕಾಪಿಯನ್ನು ಅಂದರೆ ಮನೆಯಲ್ಲಿ ಯಾವೆಲ್ಲ ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ, ಜೊತೆಗೆ ಎಲ್ಲೆಲ್ಲ ಚಿತ್ರೀಕರಣವನ್ನು ಮಾಡಿದ್ದಾರೆ ಅನ್ನೋದನ್ನ ಮೆನ್ಷನ್ ಅನ್ನು ಮಾಡಿ ಒಂದು ಕಾಪಿಯನ್ನು ಅವರು ಮಾಜರ್ ಆರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಿಂದ ಸಹಿಯನ್ನು ಪಡೆದು ಒಳಗಡೆ ಹೋಗಿರ್ತಾರೆ ಅವರು ಕೂಡ ಮಾಜರ್ ಮಾಡುವಂಥ ಸಂದರ್ಭದಲ್ಲಿ ಇರ್ತಾರೆ. ಅವ್ರಿಗೂ ಒಂದು ಕಾಪಿಯನ್ನು ಕೊಟ್ಟು SIT ಅಧಿಕಾರಿಗಳು ಕೂಡ ಒಂದು ಕಾಪಿಯನ್ನು ಪಡ್ಕೊಂಡು ಅಗತ್ಯ ಬಿದ್ದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥವರು ಇಂಥ ದಿನಾಂಕದಂದು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಆದರೆ ಈ ಪ್ರಕರಣದಲ್ಲಿ HD ರೇವಣ್ಣ ಅವರು ಈಗ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಹೊರದೇಶದಲ್ಲಿದ್ದಾರೆ ಅನ್ನೋ ಮಾಹಿತಿ ಇರೋದ್ರ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಸಂತ್ರಸ್ತ ಮಹಿಳೆ ಏನಾದರೂ ಭವಾನಿ ರೇವಣ್ಣ ಅವರು ಜೊತೆಗೆ ಸೂರಜ್ ರೇವಣ್ಣ ಅವರು ಕೂಡ ಮನೆಯಲ್ಲಿ ಇದ್ರು, ಅವ್ರ ಗಮನಕ್ಕೂ ಗೊತ್ತು ಅನ್ನೋ ಸ್ಟೇಟ್ಮೆಂಟ್ ಏನಾದರೂ ಇವತ್ತು ಕೊಟ್ಟರೆ ಅವ್ರಿಗೂ ಕೂಡ SIT ಅಧಿಕಾರಿಗಳು ಮಾಜರ್ ಮುಗಿದ ಮೇಲೆ ನೋಟಿಸ್ ಕೊಡುವಂಥ ಸಾಧ್ಯತೆಗಳು ಇರುವಂಥದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.